ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ನಾನು ದಿನಕ್ಕೊಂದು ಸುಭಾಷಿತ ಅಂತ ಮಾಡ್ತಾಯಿದ್ದೆ. ನಾನು ವಿದ್ಯೆ ಬಗ್ಗೆ ಹೇಳ್ತಾ ಇದ್ದೆ. ಇವತ್ತಿನ ಈ ವಿದ್ಯೆ ಬಗ್ಗೆ ಸುಭಾಷಿತ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂದರೆ ಒಬ್ಬ ಮೂರ್ಖ ಅಂದರೆ ಇಲ್ಲಿ ಮೂರ್ಖ ಅಂತ ತಗೊಳ್ಳೋ ಹಾಗಲ್ಲ, ಸುಮಾರಾಗಿ ಬುದ್ಧಿ ಇರೋನ ತನ್ನ ಮನೆಯಲ್ಲಿ ಮಾತ್ರ ಗೌರವಿಸ್ತಾರೆ. ಆಮೇಲೆ ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಒಬ್ಬ ಗೌಡನ ಅಂದ್ಕೊಳ್ಳಿ, ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅಂತ ಅಂದ್ಕೊಳ್ಳಿ, ಅಂಥವನ್ನ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಅವರ ಹಳ್ಳಿಯಲ್ಲಿ ಮಾತ್ರ ಗೌರವಿಸ್ತಾರೆ. ಸ್ವದೇಶೇ ಪೂಜ್ಯತೆ ರಾಜನ ಅವನ ರಾಜ್ಯದಲ್ಲೇ ಗೌರವಿಸ್ತಾರೆ. ಅವನದೇ ರಾಜ್ಯದಲ್ಲಿ ಒಬ್ಬ ರಾಜನ ಗೌರವಿಸ್ತಾರೆ. ಅವನ ಪಕ್ಕದ ರಾಜ್ಯಕ್ಕೆ ಹೋದರೆ ಅಥವಾ ಇನ್ನೆಲ್ಲಿಗಾದರೂ ಹೋದರೆ ಅಷ್ಟು ಗೌರವ ಅವನಿಗೆ ಸಿಗಲ್ಲ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಒಬ್ಬ ವಿದ್ವಾಂಸ, ಒಬ್ಬ ಪಂಡಿತ, ಒಬ್ಬ ಜ್ಞಾನಿ ಎಲ್ಲೇ ಹೋದರೂ ಕೂಡ ಅವನಿಗೆ ಮನ್ನಣೆ ಸಿಗತ್ತೆ ಅಂತ. ಅಂದರೆ ವಿದ್ಯೆ ಎಲ್ಲದಕ್ಕಿಂತ ದೊಡ್ಡದು ಅಂತ. ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ. ಧನ್ಯವಾದಗಳು. ನನ್ನ ಶ್ರೀವಾರಿ ನಾಲೆಜ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಿದ್ದಬೇಕು ಅಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.